60 ಲೀಟರ್ ಹಾಲಿನ ದ್ರಾವಣದಲ್ಲಿ 40% ಹಾಲು ಐತಿ. ದ್ರಾವಣದಲ್ಲಿ ಹಾಲಿನ ಪ್ರಮಾಣವನ್ನು 60% ಮಾಡಕ ಎಷ್ಟು ಲೀಟರ್ ಹಾಲು ಸೇರಿಸಬೇಕಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಮಿಲ್ಕ್ ರೇಷಿಯೋ ವಾಟರ್ ಐತಿ ಅಂತ ತಗೊಂತೀನಿ. ಇಲ್ಲಿ ಮಿಲ್ಕ್ ಎಷ್ಟೈತಿ 40% ಐತಿ ಅಂದ್ರ 60 ಎಷ್ಟು ವಾಟರ್ 60% ಆಕತಿ. ರೇಷಿಯೋ ಏನಕತಿ ಇದು 2:3 ಆಗತ್ತೆ. ಇವು ಎರಡು ಟೋಟಲ್ ಎಷ್ಟಾಗತ್ತೆ 5. ಇದ್ರ ವ್ಯಾಲ್ಯೂ ಎಷ್ಟೈತಿ 60 ಲೀಟರ್ ಕೊಟ್ಟರೆ ಒಂದ್ರ ವ್ಯಾಲ್ಯೂ ಎಷ್ಟಾಗತ್ತೆ 12 ಲೀಟರ್ ಆಗುತ್ತೆ. ಮಿಲ್ಕ್ 24 ಆಗತ್ತೆ, ವಾಟರ್ 36 ಲೀಟರ್ ಆಗುತ್ತೆ. ಆಮೇಲೆ ನೋಡ್ರಿ, ಇದು ಮಿಶ್ರಣದ 60% ಆಗ್ಬೇಕಂತ ಕೇಳ್ಯಾರ. ಅಂದ್ರ ಎಷ್ಟ್ ಲೀಟರ್ ಕೂಡಿಸ್ಬೇಕು? ಇಲ್ಲಿ 24 ಪ್ಲಸ್ ಮಿಲ್ಕ್ ಐತಿ, ಎಕ್ಸ್ ಲೀಟರ್ ಕೂಡಿಸ್ಬೇಕು. ಇಲ್ಲಿ ಟೋಟಲ್ ಅದು ಕೊಟ್ರ ಟೋಟಲ್ ಎಷ್ಟೈತಿ 60 ಐತಿ ಪ್ಲಸ್ ಎಕ್ಸ್ ಈಜಿ ಕೊಟ್ಟು ಇದು 60% ಆಗ್ಬೇಕಂದ್ರೆ 60 ಡಿವೈಡೆಡ್ ಬೈ ಏನಾಗುತ್ತೆ 100 ಆಗುತ್ತೆ. 0 2 3 2 ಇಲ್ಲಿ ಆಗುತ್ತೆ. ಕ್ರಾಸ್ ಮಲ್ಟಿಫೈ ಮಾಡೋಣ. 120 ಪ್ಲಸ್ 5x ಈಜಿ ಕೊಟ್ಟು ಎಷ್ಟಾಗುತ್ತೆ 180 ಪ್ಲಸ್ 3x ಆಗುತ್ತೆ. 2x ಈಜಿ ಕೊಟ್ಟು ಎಷ್ಟಾಗುತ್ತೆ 60 ಆಗುತ್ತೆ. ಎಕ್ಸ್ ಈಜಿ ಕೊಟ್ಟು ಎಷ್ಟು 30 ಲೀಟರ್ ಏನ್ ಮಾಡ್ಬೇಕು ಹಾಲನ್ನ ಸೇರಿಸಬೇಕಾಗತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಪ್ರತಿ ಕೆಜಿಗೆ 100 ರೂಪಾಯಿ ಬೆಲೆಯ ಚಿಕೋರಿಯನ್ನು ಪ್ರತಿ ಕೆಜಿಗೆ 45 ರೂಪಾಯಿ ಬೆಲೆಯ 40 ಕೆಜಿ ಕಾಪಿಗೆ ಎಷ್ಟು ಸೇರಿಸಿದ್ರ ಮಿಶ್ರಣದ ಬೆಲೆ ಪ್ರತಿ ಕೆಜಿಗೆ 60 ರೂಪಾಯಿ ಆಗುತ್ತೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಒಂದ್ರ ಮಿಶ್ರಣದ ಬೆಲೆ ಎಷ್ಟು ಪ್ರತಿ ಕೆಜಿಗೆ 100 ರೂಪಾಯಿ ಐತಿ, ಇನ್ನೊಂದು ಮಿಶ್ರಣದ ಪ್ರತಿ ಕೆಜಿಗೆ 45 ರೂಪಾಯಿ ಐತಿ. ಇವೆರಡು ಮಿಕ್ಸ್ ಮಾಡಿದ್ದು ವ್ಯಾಲ್ಯೂ ಎಷ್ಟು ಕೊಟ್ರ 60 ರೂಪಾಯಿ ಕೊಟ್ರ. ಅಂದ್ರ ಇಲ್ಲಿ 60 45 ಹೋದ್ರೆ ಎಷ್ಟು ಉಳಿತೈತಿ? ಇಲ್ಲಿ 15 ಉಳಿತೈತಿ. 100 60 ಹೋದ್ರೆ 40 ಆಕತಿ. ಇದೆಷ್ಟಾಗತ್ತೆ 5 3 5 8 ಆಗತ್ತೆ. ಇಲ್ಲಿ ನೋಡ್ರಿ, ಈ 45 ಪ್ರತಿ ಕೆಜಿಗೆ ವ್ಯಾಲ್ಯೂ ಕೊಟ್ರೆ ಎಷ್ಟು ಕೆಜಿ ಅಂತ 40 ಕೆಜಿ. ಅಂದ್ರೆ ಈ 8 ವ್ಯಾಲ್ಯೂ ಎಷ್ಟು ಕೊಟ್ರೆ 40 ಕೆಜಿ. ಅಂದ್ರೆ ಇಂಟು 5 ಮಾಡಿದ್ರೆ ಎಷ್ಟು ಅಂದ್ರೆ 40 ಕೆಜಿ ಬಂತು. ಅಂದ್ರೆ ಈ 100 ರೂಪಾಯಿ ಪ್ರತಿ ಕೆಜಿಗೆ ಇಂಟು 5 ಮಾಡಿದ್ರೆ ಎಷ್ಟು ಕೂಡಿಸ್ಬೇಕು 15 ಕೆಜಿಯನ್ನ ಕೂಡಿಸ್ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಎಂಬ ಎರಡು ಪಾತ್ರೆಗಳಲ್ಲಿರುವ ಹಾಲು ಮತ್ತು ನೀರಿನ ಅನುಪಾತವು ಕ್ರಮವಾಗಿ 5:3 ಮತ್ತು 2:3 ಆಗೈತಿ. ಅರ್ಧ ಹಾಲು ಮತ್ತು ಅರ್ಧ ನೀರು ಹೊಂದಿರುವ ಹೊಸ ಮಿಶ್ರಣವನ್ನು ಸಿ ಪಾತ್ರೆಯಲ್ಲಿ ಪಡೆಯಲು ಎರಡು ಪಾತ್ರೆಗಳಲ್ಲಿರುವ ದ್ರವಗಳನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡ್ಬೇಕಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಎ ಪಾತ್ರೆ ಒಳಗ ಹಾಲಿನ ರೇಷಿಯೋ ಎಷ್ಟೈತಿ? ಇಲ್ಲಿ 5 ಐತಿ. 5 ಡಿವೈಡೆಡ್ ಬೈ ಇವು ಟೋಟಲ್ ಎಷ್ಟು ಆಕತಿ? ಮಿಕ್ಸರ್ 5 ಪ್ಲಸ್ 3 ಮಾಡಿದ್ರೆ 8 ಆಗುತ್ತೆ. ಅಂದ್ರೆ ಅದೇ ರೀತಿ ಬಿ ಒಳಗ ಹಾಲಿನ ಪ್ರಮಾಣ ರೇಷಿಯೋ ಎಷ್ಟೈತಿ? 2 ಐತಿ. ಟೋಟಲ್ ಎಷ್ಟಾಗತ್ತೆ 2 ಪ್ಲಸ್ 3 5 ಆಕತಿ. ಇಲ್ಲಿ ನೋಡ್ರಿ, ಸಿ ಪಾತ್ರೆ ಒಳಗ ಅರ್ಧ ಐತಿ. ಅಂದ್ರೆ ಇದು ರೇಷಿಯೋ ಏನಾಗುತ್ತೆ 1:1 ಆಗುತ್ತೆ. ಇದ್ರೊಳಗ ಹಾಲಿನ ಪ್ರಮಾಣ ಎಷ್ಟಾಗತ್ತೆ 1 ಆಗುತ್ತೆ. ಮತ್ತ ಟೋಟಲ್ ಎಷ್ಟಾಗತ್ತೆ 2 ಆಗುತ್ತೆ. ಇದನ್ನ ಅಲಿಗೇಷನ್ ಹಾಕೊಂಡು ನಾವು 5/8 2/5 ಇದು ಮಿಕ್ಸರ್ ಇದ್ದು ಸಿ ಎಷ್ಟೈತಿ 1/2 ಐತಿ. ಇಲ್ಲಿ 1/2 ಒಳಗೆ 2/5 ಹೋದ್ರೆ ಇಲ್ಲಿ ಎಷ್ಟು ಬರ್ತೈತಿ 1/10. ಇದು 1/8 ಆಗುತ್ತೆ. ಇದು ರೇಷಿಯೋ ಎಷ್ಟಾಗುತ್ತೆ ಕ್ರಾಸ್ ಮಲ್ಟಿಫೈ 8:10 ಆಗುತ್ತೆ. ಅಂದ್ರೆ 4:5 ಅನುಪಾತದೊಳಗೆ ಏನ್ ಮಾಡ್ಬೇಕು ಎ ಮತ್ತು ಬಿ ನ ಮಿಶ್ರಣವನ್ನು ಮಿಕ್ಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಕತಿ. ಎರಡು ಮಿಶ್ರ ಲೋಹಗಳಲ್ಲಿ ಅಲ್ಯೂಮಿನಿಯಂ ಮತ್ತು ಜಿಂಕ್ ನ ಅನುಪಾತಗಳು ಕ್ರಮವಾಗಿ 5:6 ಮತ್ತು 3:5 ಆಗಿವೆ. ಮೊದಲ ಮಿಶ್ರ ಲೋಹದ 242 ಕೆಜಿ ಮತ್ತು ಎರಡನೇ ಮಿಶ್ರ ಲೋಹದ 144 ಕೆಜಿ ಮಿಶ್ರಣ ಮಾಡಿದ್ರೆ ಹೊಸ ಮಿಶ್ರ ಲೋಹದಲ್ಲಿರುವ ಅಲ್ಯೂಮಿನಿಯಂ ಮತ್ತು ಜಿಂಕ್ ನ ಅನುಪಾತ ಕಂಡಿಡ್ರಿ ಅಂತ ಕೇಳ್ಯಾರ. ಇಲ್ಲಿ ಎಷ್ಟೈತಿ ಅಂತಂದು ನೋಡ್ರಿ, ಮೊದಲೇದ್ರೊಳಗೆ ರೇಷಿಯೋ ಎಷ್ಟೈತಿ 5:6 ಐತಿ. ಅದ್ರ ಟೋಟಲ್ ಕೆಜಿ ಎಷ್ಟು ಕೊಟ್ಟರೆ 242 ಕೆಜಿ ಕೊಟ್ಟರೆ. ಇದ್ರೊಳಗ ಅಲ್ಯೂಮಿನಿಯಂ ಎಷ್ಟಾಗುತ್ತೆ? ಅಲ್ಯೂಮಿನಿಯಂ ಟೋಟಲ್ ರೇಷಿಯೋ ಎಷ್ಟೈತಿ 5 ಐತಿ. ಟೋಟಲ್ ಎಷ್ಟಾಗುತ್ತೆ 5 6 11 ಆಗುತ್ತೆ. ಇಂಟು 242 ಈಜು ಕೊಟ್ಟು ಇದು ಎಷ್ಟು ಬರ್ತೈತಿ 110 ಕೆಜಿ ಏನಾಗತ್ತೆ ಅಲ್ಯೂಮಿನಿಯಂ ಆಕತಿ. ಅದ್ರೊಳಗೆ ಜಿಂಕ್ ಎಷ್ಟಾಗತ್ತೆ? ಇಲ್ಲಿ ಜಿಂಕ್ 242 ಒಳಗ 110 ಕಳೆದ್ರೆ ಜಿಂಕ್ ಎಷ್ಟು ಉಳಿತೈತಿ 132 ಕೆಜಿ ಆಕತಿ. ಎರಡನೇ ಮಿಶ್ರಣದೊಳಗೆ ನೋಡ್ರಿ, ಅಲ್ಯೂಮಿನಿಯಂ ಎಷ್ಟು ರೇಷಿಯೋ ಐತಿ? ಅದು 3 ಐತಿ. ಟೋಟಲ್ 8 ಐತಿ. ಟೋಟಲ್ ಕೆಜಿ ಎಷ್ಟು ಕೊಟ್ರೆ 144 ಕೊಟ್ರೆ ಇದು ಎಷ್ಟಾಗತ್ತೆ 54 ಕೆಜಿ ಏನಾಗತ್ತೆ ಇದು ಅಲ್ಯೂಮಿನಿಯಂ ಆಗುತ್ತೆ. ಜಿಂಕ್ ಎಷ್ಟಾಗತ್ತೆ? ಇಲ್ಲಿ 144 ಒಳಗ 54 ಕಳೆದ್ರೆ 90 ಕೆಜಿ ಏನಾಗುತ್ತೆ ಜಿಂಕ್ ಆಗುತ್ತೆ. ಇವೆರಡೂ ಕೂಡ್ಸ್ಯಾರ ಅಂದ್ರೆ ಅಲ್ಯೂಮಿನಿಯಂ ಎಷ್ಟಾಗುತ್ತೆ? ಒಂದನೇದ್ರೊಳಗೆ 110 ಕೆಜಿ ಐತಿ, ಎರಡನೇದ್ರೊಳಗೆ 54 ಕೆಜಿ ಐತಿ ರೇಷಿಯೋ. ಜಿಂಕ್ ಒಂದನೇದ್ರಾಗ 132 ಕೆಜಿ ಐತಿ ಪ್ಲಸ್ ಎರಡನೇದ್ರೊಳಗ 90 ಕೆಜಿ ಐತಿ. ಇದ್ರ ರೇಷಿಯೋ ಎಷ್ಟಾಗುತ್ತೆ? ಇದು 164 ಆದ್ರೆ ಇದು ಎಷ್ಟಾಗುತ್ತೆ 222 ಆಗುತ್ತೆ. ಅಂದ್ರೆ ಇದು 282 2 111 ಆಗುತ್ತೆ. ಅಂದ್ರೆ 82 ರೇಷಿಯೋ 111 ಏನಾಗುತ್ತೆ ಅನುಪಾತದೊಳಗ ಮಿಶ್ರ ಮಾಡ್ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರತಿ ಕೆಜಿಗೆ 26 ರೂಪಾಯಿ ಮತ್ತು ಪ್ರತಿ ಕೆಜಿಗೆ 32 ರೂಪಾಯಿ ಬೆಲೆಯ ಚಹಾವನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಿದ್ರೆ ಆ ಮಿಶ್ರಣವನ್ನು ಪ್ರತಿ ಕೆಜಿಗೆ 30ಕ್ಕೆ ಮಾರಾಟ ಮಾಡಿ 10% ಲಾಭ ಪಡೆಯಬಹುದು ಅಂತ ಕೇಳಿರಿ. ನೋಡ್ರಿ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ತೊಗೊಂಡಿನಿ. ಇಲ್ಲಿ 10% ಪ್ರಾಫಿಟ್ ಆಗೈತೆ ಅಂದ್ರೆ 10% ಫ್ರಾಕ್ಷನ್ ಏನಾಗುತ್ತೆ 1/10 ಆಗುತ್ತೆ. ಲಾಭ ಆಗೈತೆ ಅಂದ್ರೆ 10ರಿಂದ 11 ಆಗುತ್ತೆ. ಇಲ್ಲಿ ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟರೆ 30 ರೂಪಾಯಿ ಅಂತ 11 ವ್ಯಾಲ್ಯೂ ಎಷ್ಟತ್ತು 30 ಹಂಗಾದ್ರೆ
ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಏನಾಗುತ್ತೆ 10 ಡಿವೈಡೆಡ್ ಬೈ 11 ಇಂಟು 300 ಆಗುತ್ತೆ. ನೋಡ್ರಿ ಇದೇನತ್ತು 300 ಡಿವೈಡೆಡ್ ಬೈ 11 ಏನತ್ತು ಮಿಶ್ರಣದ ಮಿಕ್ಸ್ ಮಾಡಿದ್ದು ಕಾಸ್ಟ್ ಪ್ರೈಸ್ ಆಯ್ತು. ಇಲ್ಲಿ ಒಂದ್ರದ್ದು ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟರೆ ಇಲ್ಲಿ 26 ಕೊಟ್ಟರೆ, ಇನ್ನೊಂದು ವಸ್ತುವಿನ ಕಾಸ್ಟ್ ಪ್ರೈಸ್ ಎಷ್ಟೈತಿ 32 ಐತಿ. ಇವೆರಡು ಮಿಕ್ಸ್ ಮಾಡಿದ್ರ ಕಾಸ್ಟ್ ಪ್ರೈಸ್ ಎಷ್ಟೈತಿ 300 ಡಿವೈಡೆಡ್ ಬೈ 11 ಐತಿ. ನೋಡ್ರಿ ಇದೆಷ್ಟಾಗತ್ತೆ 32 ಮೈನಸ್ 300 ಡಿವೈಡ್ ಬೈ 11 ಮಾಡಿದ್ರೆ ಇಲ್ಲಿ ಉಳಿದಿದ್ದು ಎಷ್ಟಾಗತ್ತೆ 52 ಡಿವೈಡೆಡ್ ಬೈ 11 ಆಕತಿ. 300 ಡಿವೈಡ್ 11 ಮೈನಸ್ 26 ಮಾಡಿದ್ರೆ ಇಲ್ಲಿ 14 ಡಿವೈಡೆಡ್ ಬೈ 11 ಉಳಿತೈತಿ. ಈ 11 ಕ್ಯಾನ್ಸಲ್ ಮಾಡೋಣ, 52:14 ಉಳಿತೈತಿ. ಅಂದ್ರೆ 2 26 2 7 ಅಂದ್ರೆ 26:7 ಅನುಪಾತದೊಳಗವನ್ನ ಮಿಶ್ರಣ ಮಾಡಬೇಕಾಗತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಕತಿ. ಪ್ರತಿ ಕೆಜಿಗೆ 23 ರೂಪಾಯಿ ಬೆಲೆಯ ಗೋಧಿಯನ್ನು ಪ್ರತಿ ಕೆಜಿಗೆ 14 ರೂಪಾಯಿ ಬೆಲೆಯ ಗೋಧಿಯೊಂದಿಗೆ ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಬೇಕು? ಇದರಿಂದ ಮಿಶ್ರಣವನ್ನು ಪ್ರತಿ ಕೆಜಿಗೆ 20 ರೂಪಾಯಿಗೆ ಮಾರಾಟ ಮಾಡಿದಾಗ 25% ಲಾಭ ಆಗುತ್ತೆ ಅಂತಂದು ಕೇಳ್ಯಾರ. ಫ್ರಾಕ್ಷನ್ ಏನಾಗೈತಿ ಇದು 1/4 ಆಗುತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಲಾಭ ಆಗೈತೆ ಅಂದ್ರೆ 4 ರಿಂದ 5 ಆಕತಿ. ಇಲ್ಲಿ ಮಾರಾಟ ಬೆಲೆ ಕೊಟ್ಟರೆ 20 ರೂಪಾಯಿ ಅಂದ್ರೆ 5 ವ್ಯಾಲ್ಯೂ ಎಷ್ಟು ಆಯ್ತು 20 ರೂಪಾಯಿ ಆಯ್ತು ಇಂಟು 4 ಆಯ್ತು. ಹಂಗಾರ ಕಾಸ್ಟ್ ಪ್ರೈಸ್ ಮಿಕ್ಸ್ ಮಾಡಿದ್ದು ಎಷ್ಟು 16 ರೂಪಾಯಿ ಆಯ್ತು. ಅಂದ್ರೆ ಇದು ಮಿಶ್ರಣದ ವ್ಯಾಲ್ಯೂ ಆಯ್ತು. ಇಲ್ಲಿ ನೋಡ್ರಿ ಒಂದ್ರ ವ್ಯಾಲ್ಯೂ ಪ್ರತಿ ಕೆಜಿ 23 ಐತಿ, ಇನ್ನೊಂದ್ರ ವ್ಯಾಲ್ಯೂ ಪ್ರತಿ ಕೆಜಿ 14 ರೂಪಾಯಿ ಐತಿ. ಇಲ್ಲಿ ನೋಡ್ರಿ ಮಿಶ್ರಣ ಮಾಡಿದ 16 ರೂಪಾಯಿ ಬಂದೈತಿ. 16 14 ಹೋದ್ರೆ ಎಷ್ಟು ಉಳಿತೈತಿ 2 ಉಳಿತೈತಿ. 23 ಒಳಗ 16 ಹೋದ್ರೆ ಎಷ್ಟು ಉಳಿತೈತಿ 7 ಉಳಿತೈತಿ. ಅಂದ್ರೆ 2:7 ಅನುಪಾತದೊಳಗೆ ಮಿಶ್ರಣ ಮಾಡ್ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 1 ಲೀಟರ್ ಹಾಲಿನ ಬೆಲೆ 40 ರೂಪಾಯಿ. ಹಾಲಿಗೆ ನೀರನ್ನು ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ಪ್ರತಿ ಲೀಟರ್ಗೆ 30 ರೂಪಾಯಿ ಮಾರಾಟ ಮಾಡಲಾಯ್ತು. ಮಿಶ್ರಣದಲ್ಲಿ ನೀರು ಮತ್ತು ಹಾಲಿನ ಅನುಪಾತವನ್ನ ಕಂಡುಹಿಡಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ನೀರು ಮತ್ತೆ ಇದ ಏನಾಗುತ್ತೆ ಹಾಲು ಅಂತ ತಗೊಂತೀನಿ. ಇಲ್ಲಿ ಹಾಲಿನ ಪ್ರತಿ ಲೀಟರ್ಗೆ ಎಷ್ಟು ಐತಿ 40 ರೂಪಾಯಿ ಐತಿ. ನೀರಿಗೆ ಏನಿರ್ತೈತಿ 0 ರೂಪಾಯಿ ಇರ್ತೈತಿ. ಇವೆರಡು ಮಿಕ್ಸ್ ಮಾಡಿರೋದ್ ವ್ಯಾಲ್ಯೂ ಎಷ್ಟು ಅಂದ್ರೆ 30 ರೂಪಾಯಿ ಆಗೈತಿ. ಅಂದ್ರೆ ರೇಷಿಯೋ ಏನಾಗುತ್ತೆ ಇದು 40:30 ಹೋದ್ರೆ 10, ಈ 30:0 ಹೋದ್ರೆ 30 ಆಗುತ್ತೆ. ಅಂದ್ರೆ ಏನಾಗ್ತಿದ್ದು 1:3 ಅನುಪಾತದೊಳಗ ಮಿಶ್ರಣ ಮಾಡಿರ್ತಾರ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 178 ಲೀಟರ್ ಮಿಶ್ರಣದಲ್ಲಿ ನೀರು ಮತ್ತು ಹಾಲಿನ ಅನುಪಾತವು 5:7 ಐತಿ. ಅಂದ್ರೆ ಇಲ್ಲಿ ಏನಾಯ್ತು ವಾಟರ್ ರೇಷಿಯೋ ಮಿಲ್ಕ್ ಎಷ್ಟು ಐತಿ 5:7 ಆಗೈತಿ. ನೀರು ಮತ್ತು ಹಾಲಿನ ಅನುಪಾತವು 3:4 ಆಗಲು ಎಷ್ಟು ನೀರನ್ನ ಸೇರಿಸ್ಬೇಕಂತ ಕೇಳಿರಿ. ನೋಡ್ರಿ ನೀರನ್ನ ಮಾತ್ರ ಸೇರಿಸ್ಬೇಕಂತ ಕೇಳಿಲ್ಲ. ರೇಷಿಯೋ ಏನಾಗೈತಿ 3:4 ಆಗೈತಿ. ಹಂಗಾದ್ರ ಈ ಹಾಲಿನ ರೇಷಿಯೋ ಏನಿರ್ಬೇಕು ಸೇಮ್ ಇರ್ಬೇಕಾಗತ್ತೆ. ಅಂದ್ರೆ ಇದಕ್ಕೆ ಇಂಟು 4 ಮಾಡ್ತೀನಿ, ಇದಕ್ಕೆ ಇಂಟು 7 ಮಾಡ್ತೀನಿ. ಅಂದ್ರೆ ವಾಟರ್ ರೇಷಿಯೋ ಮಿಲ್ಕ್ ಎಷ್ಟು ರೇಷಿಯೋ ಆಗತ್ತೆ ಇದು 7 ಇಲ್ಲಿ 30 ಸಾರಿ 4 ಇಲ್ಲಿ 20, 7 4 28 ಆಗತ್ತೆ. 7 3 21, 7 4 28 ಆತ. ಇದು ಹಾಲಿನ ರೇಷಿಯೋ ಏನತ್ತ ಸೇಮ್ ಆತ. ಇಲ್ಲಿ ಇನ್ಕ್ರೀಸ್ ಎಷ್ಟಾಯ್ತು 1 ಇನ್ಕ್ರೀಸ್ ಆಯ್ತು. ಹಂಗಾರ ಎಷ್ಟು ಸೇರಿಸ್ಬೇಕಂತ ಕೇಳಿರಿ. ಇಲ್ಲಿ ಈ 1 ವ್ಯಾಲ್ಯೂ ಕಂಡು ಹಿಡಿಬೇಕು ನಾವು. 1 ಡಿವೈಡೆಡ್ ಬೈ ಟೋಟಲ್ ಎಷ್ಟೈತಿ ಇಲ್ಲಿ 20 + 28 48 ಐತಿ. ಅಂದ್ರೆ 178 ಲೀಟರ್ ಕೊಟ್ಟರೆ ಅಂದ್ರೆ ಇಂಟು 178 ಆಗತ್ತೆ. ಈಜು ಕೊಟ್ಟು ಏನಾಗತ್ತೆ ಇದು 178 ಡಿವೈಡೆಡ್ ಬೈ 48 ಮಾಡಿದ್ರೆ 3.7 ಲೀಟರ್ನ ನೀರು ಸೇರಿಸಬೇಕಾಗತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ದಿನಸಿ ವ್ಯಾಪಾರಿ ಪ್ರತಿ ಕೆಜಿಗೆ 80 ರೂಪಾಯಿ ಮತ್ತು ಪ್ರತಿ ಕೆಜಿಗೆ 80 ರೂಪಾಯಿ ಬೆಲೆಯ 2 ವಿಧದ ಚಹಾವನ್ನು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಮಿಶ್ರಣ ಮಾಡಿ ಪ್ರತಿ ಕೆಜಿಗೆ 82 ರೂಪಾಯಿ ಬೆಲೆ ಹೊಸ ವಿಧದ ಚಹಾ ತಯಾರಿಸ್ತಾನೆ. ಹೊಸ ವಿಧದ ಚಹಾವನ್ನು ಪಡೆಯಲು ಆ 2 ವಿಧದ ಚಹಾಗಳನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಲಾಗೈತೆ ಅಂತ ಕೇಳಿರಿ. ನೋಡ್ರಿ ಒಂದ್ ಏನ್ ಮಾಡ್ಯಾನ 80 ರೂಪಾಯಿ ಐತಿ, ಇನ್ನೊಂದು 85 ರೂಪಾಯಿ ಐತಿ. ಮಿಶ್ರ ಮಾಡಿದ ಎಷ್ಟೈತಿ 82 ರೂಪಾಯಿ ಐತಿ. ಅಂದ್ರೆ ರೇಷಿಯೋ ತೆಗೆದ್ವಿ ಅಂದ್ರೆ ಇದು ಎಷ್ಟಾಗುತ್ತೆ ಇದು 3:2 ಅನುಪಾತದ ಒಳಗೆ ಏನ್ ಮಾಡಿರ್ತಾನವ ಮಿಕ್ಸ್ ಮಾಡಿರ್ತಾನ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರತಿ ಕೆಜಿಗೆ 504 ಮತ್ತು ಪ್ರತಿ ಕೆಜಿಗೆ 540 ರೂಪಾಯಿ ಬೆಲೆಯ ಅಕ್ಕಿಯನ್ನು ಮೂರನೇ ವಿಧದ ಅಕ್ಕಿಯೊಂದಿಗೆ 1:1:2 ಅನುಪಾತದಲ್ಲಿ ಮಿಶ್ರಣ ಮಾಡಲಾಗೈತಿ. ಮಿಶ್ರಣದ ಬೆಲೆ ಪ್ರತಿ ಕೆಜಿಗೆ 612 ರೂಪಾಯಿ ಆಗಿದ್ರೆ ಮೂರನೇ ವಿಧದ ಅಕ್ಕಿಯ ಬೆಲೆಯನ್ನ ಕಂಡುಹಿಡ್ರಿ ಅಂತ ಕೇಳಿರ್ಲಿ. ನೋಡ್ರಿ ಮಿಶ್ರಣದ ಬೆಲೆ ಎಷ್ಟೈತಿ ಪ್ರತಿ ಕೆಜಿಗೆ 612 ರೂಪಾಯಿ ಐತಿ. ಇಲ್ಲಿ ಟೋಟಲ್ ಎಷ್ಟೈತಿ 1 + 1 + 2 ಐತಿ. 4 ಕೆಜಿ ಐತಿ. ಅಂದ್ರೆ ಈಜ್ಕೊಲ್ ಟು ಟೋಟಲ್ ಎಷ್ಟು ಕೆಜಿ ಆಗುತ್ತೆ 2448 ಆಗುತ್ತೆ. ನೋಡ್ರಿ ಇಲ್ಲಿ 1 ಕೆಜಿ ಫಸ್ಟ್ನೇದ್ ಎಷ್ಟೈತಿ 504 ರೂಪಾಯಿ ಪ್ರತಿ ಕೆಜಿಗೆ ಐತಿ. ಎರಡನೇದ್ರದ್ದು ವ್ಯಾಲ್ಯೂ ಎಷ್ಟೈತಿ 540 ರೂಪಾಯಿ ಪ್ರತಿ ಕೆಜಿ ಐತಿ. ಅಂದ್ರೆ ಟೋಟಲ್ ಎಷ್ಟಾಗತ್ತೆ ಇದು ಟೋಟಲ್ ಇಲ್ಲಿ 1044 ರೂಪಾಯಿ ಆಗುತ್ತೆ. ಅಂದ್ರೆ ಇದು ನೋಡ್ರಿ ಉಳಿದಿದ್ದು ಮೂರನೇ ಕೆಜಿ ಎಷ್ಟು ಉಳಿತೈತಿ ಇಲ್ಲಿ 2448 ಒಳಗೆ 1044 ಕಳೆದ್ವಿ ಅಂದ್ರೆ ಮೂರನೇ ವಿಧದ ವ್ಯಾಲ್ಯೂ ಉಳಿತೈತಿ. ಎಷ್ಟು ಉಳಿತೈತಿ ಇಲ್ಲಿ 1444 ಆಗತ್ತೆ. ಅಂದ್ರೆ ಪ್ರತಿ ಕೆಜಿ ಕೇಳ್ಯಾರ ಇದು ಎಷ್ಟು ರೇಷಿಯೋ ಆಯ್ತು 2 ಆತ. ಅಂದ್ರೆ 1 ಪ್ರತಿ ಕೆಜಿಗೆ ಎಷ್ಟಾಗತ್ತೆ 1400 ಡಿವೈಡೆಡ್ ಬೈ 7 ಮಾಡಿದ್ನಿ ಅಂದ್ರೆ 702 ರೂಪಾಯಿ ಏನಾಗುತ್ತೆ ಪ್ರತಿ ಕೆಜಿ ಬೆಲೆ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 35 ಕೆಜಿ ಪ್ರತಿ ಕೆಜಿಗೆ 45 ರೂಪಾಯಿ ಬೆಲೆ ಅಕ್ಕಿಗೆ ಪ್ರತಿ ಕೆಜಿಗೆ 52 ರೂಪಾಯಿ ಬೆಲೆ ಅಕ್ಕಿಯನ್ನು ಎಷ್ಟು ಕೆಜಿ ಮಿಶ್ರಣ ಮಾಡಬೇಕು? ಇದರಿಂದ ಉಂಟಾಗುವ ಅಕ್ಕಿ ಮಿಶ್ರಣವನ್ನು ಪ್ರತಿ ಕೆಜಿಗೆ
55ಕ್ಕೆ ಮಾರಾಟ ಮಾಡಿದಾಗ 10% ಲಾಭ ಆಗತ್ತಿತ್ತು ಅಂತ ಕೇಳಿದ್ರೆ 10% ಫ್ರಾಕ್ಷನ್ ಏನಾಗುತ್ತೆ 1/10 ಆಗುತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗುತ್ತೆ 10 ರಿಂದ 11 ಲಾಭ ಆಗೈತಿ. ಈ ಸೆಲ್ಲಿಂಗ್ ಪ್ರೈಸ್ ಮಿಶ್ರಣದ ವ್ಯಾಲ್ಯೂ ಕೊಟ್ಟರೆ ಎಷ್ಟು 55 ಅಂದ್ರೆ ಇಂಟು 5 ಮಾಡ್ಯಾರ. ಇಂಟು 5 ಮಾಡಿ ಮಿಶ್ರಣದ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು 50 ರೂಪಾಯಿ ಆಯ್ತು. ಇಲ್ಲಿ ನೋಡ್ರಿ ಒಂದು ಮಿಶ್ರಣದ ಬೆಲೆ ಎಷ್ಟೈತಿ 52 ರೂಪಾಯಿ ಐತಿ. ಇನ್ನೊಂದು ಮಿಶ್ರಣದ ಬೆಲೆ ಎಷ್ಟೈತಿ 45 ರೂಪಾಯಿ ಐತಿ. ಇವೆರಡು ಮಿಕ್ಸ್ ಮಾಡಿದ್ರ ಬೆಲೆ ಎಷ್ಟು ಬಂದೈತಿ ನಮ್ಗೆ 50 ರೂಪಾಯಿ ಏನಾಗೈತಿ ಕಾಸ್ಟ್ ಪ್ರೈಸ್ ಬಂದೈತಿ. ರೇಷಿಯೋ ಎಷ್ಟಾಯ್ತು ಇದು 5:2 ಬಂತು. ಇಲ್ಲಿ ನೋಡ್ರಿ ಇಲ್ಲಿ ಪ್ರತಿ ಕೆಜಿಗೆ ಇಲ್ಲಿ ಏನ್ ಮಾಡ್ರಿ 35 ಕೆಜಿ ಇದು 45 ರೂಪಾಯಿ ಹಂಗ ಎಷ್ಟು 35 ಕೆಜಿ ಕೊಟ್ರ ಅಂದ್ರೆ ಈ ಎರಡರ ವ್ಯಾಲ್ಯೂ ಎಷ್ಟೈತಿ 35 ಕೆಜಿ ಕೊಟ್ರ ಅಂದ್ರೆ ನಮ್ಗೆ ಏನ್ ಬೇಕು 5 ವ್ಯಾಲ್ಯೂ ಬೇಕು. ಅಂದ್ರೆ ಏನಾಗತ್ತೆ ಇದು 35 ಡಿವೈಡೆಡ್ ಬೈ 2 ಇಂಟು 5 ಮಾಡಿದ್ವಿ ಅಂದ್ರೆ ಪ್ರತಿ ಕೆಜಿ ಎಷ್ಟಾಗಬೇಕು 87.5 ಕೆಜಿ ಆಗ್ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪ್ರಯೋಗದಲ್ಲಿ ಲೋಹ ಎ ನೀರಿಗಿಂತ 19 ಪಟ್ಟು ಭಾರ ಆಗೈತಿ ಮತ್ತು ಲೋಹ ಬಿ ನೀರಿಗಿಂತ 9 ಪಟ್ಟು ಭಾರವಾಗೈತಿ ಎಂದು ಗಮನಿಸಲಾಯಿತು. ನೀರಿಗಿಂತ 15 ಪಟ್ಟು ಭಾರವಿರುವ ಮಿಶ್ರಣವನ್ನು ಪಡೆಯಲು ಲೋಹ ಎ ಮತ್ತು ಲೋಹ ಬಿ ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಬೇಕಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಇಲ್ಲಿ ಲೋಹ ಎಷ್ಟು ಪಟ್ಟು ಐತಿ 19 ಪಟ್ಟು ಐತಿ. ಲೋಹ ಬಿ ಏನೈತಿ 9 ಪಟ್ಟು ಐತಿ. ಇದು ಮಿಶ್ರಣ ಎಷ್ಟು ಪಟ್ಟು ಆಗೈತಿ 15 ಪಟ್ಟು ಆಗೈತಿ. ಅಂದ್ರೆ ರೇಷಿಯೋ ಏನಾಗುತ್ತೆ ಇಲ್ಲಿ ಇದು 6 ಬಂದ್ರೆ ಇದು 4 ಬರ್ತೈತಿ. ಅಂದ್ರೆ 3:2 ಅನುಪಾತ ಒಳಗೆ ಇರ್ತೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಈ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.